ಇಟ್ಸ್ ಎ ಗ್ರೇಟ್ ಎಸ್ಕೇಪ್. ಹೌದು, ನಮ್ಮ ಕಲಬುರಗಿ ಜೈಲಿಂದ 3 ಖೈದಿಗಳು ಎಸ್ಕೇಪ್ ಆಗಿದ್ದಾರೆ. ಆ ಎಸ್ಕೇಪ್ ಆಗಿದ್ದ ರೀತಿ ಗೊತ್ತಲ್ಲ, ನಿಜಕ್ಕೂ ರೋಚಕ. ಆ ಸ್ಟೋರಿಯನ್ನೇ ನಾನಿವತ್ತು ಹೇಳೋದಕ್ಕೆ ಬಂದಿರೋದು. ಕಂಬಿನ ಬ್ಲೇಡಿಂದ ಕುಯ್ತಾರೆ, ಅಷ್ಟೇ ಅಲ್ಲ ಅವರದ್ದೇ ಬೆಡ್ಶೀಟು ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಹಗ್ಗ ರೀತಿ ಮಾಡಿಕೊಂಡು ಕಾಂಪೌಂಡ್ ನಾರ್ತಾರೆ. ಆದರೆ ಕಾಂಪೌಂಡ್ ಮೇಲೆ ವಿದ್ಯುತ್ ತಂತಿ ಇರುತ್ತೆ, ಅದು ಸ್ವಿಚ್ ಆಫ್ ಆಗಿರುತ್ತೆ. ಆಫ್ ಮಾಡಿದ್ಯಾರು? ಜೈಲಿನ ಸಿಬ್ಬಂದಿಗಳ. ಈ ರೋಚಕವಾದ ಪ್ರಿಸನ್ ಎಸ್ಕೇಪ್ ಕಥೆಯನ್ನೇ ನಾನಿವತ್ತು ಹೇಳೋದಕ್ಕೆ ಹೊರಟಿರೋದು. ಕ್ರೈಮ್ ಕಥೆ ಅಲೆಮಾರಿ ಅಮಿತ್ ಜೊತೆ. ಅವರೆಲ್ಲ ಬೀದರ್ ಜಿಲ್ಲೆಯವರು, ಒಂದೊಂದು ತಾಲೂಕಿಂದ ಬಂದಿದ್ದಾರೆ. ಒಬ್ಬ ಮಸ್ತಾನ್ ಅಂತ, ಅವನು ಬೀದರಲ್ಲಿ ಇದ್ಕೊಂಡೆ ಒಂದು ಪೋಕ್ಸೋ ಕೇಸ್ನ ಮಾಡ್ಕೋತಾನೆ 2024ರಲ್ಲಿ. 2 ವರ್ಷ ವಿಚಾರಣೆ ನಡೆದು 26ಕ್ಕೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಅವನ್ನ ಕಲಬುರಗಿಯ ಇದೇ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ. 2 ವರ್ಷ ಅಲ್ಲೇ ಇರ್ತಾನೆ. ನಂತರ ಇನ್ನೊಬ್ಬ ಇರ್ತಾನೆ, ಅವನೇ ಸಾಗರ್. ಈತ ಮರ್ಡರ್ ಮಾಡಿ ಒಂದು ಮರ್ಡರ್ ಅಟೆಂಪ್ಟ್ ಸಹ ಮಾಡಿರ್ತಾನೆ. ಈತ ಸಹ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿ ಇದೇ ಕಲಬುರಗಿ ಜೈಲಲ್ಲಿ ಇರ್ತಾನೆ. ಇನ್ನೊಬ್ಬ ಸಂತೋಷ್ ಅಂತ. ಈ 3 ಸೇರ್ಕೊಂಡು ಒಂದು ಮೆಗಾ ಪ್ಲಾನ್ ಮಾಡ್ತಾರೆ. ನಮ್ಮ ಕಲಬುರಗಿ ಸೆಂಟ್ರಲ್ ಜೈಲ್ ಇದೆ ಗೊತ್ತಲ್ಲ, ಈ ಸೆಂಟ್ರಲ್ ಜೈಲ್ದು 25 ಅಡಿ ಆ ಕಾಂಪೌಂಡ್ನೇ ಆರಿ ಎಸ್ಕೇಪ್ ಆಗ್ತಾರೆ. ಅದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗು. ಇವ್ರು 3 ಜನ ಎಲ್ಲರೂ ಜೀವಾವಧಿ ಶಿಕ್ಷೆ ಅನುಭವಿಸ್ತಿರೋರೆ. ಒಬ್ಬ 20 ವರ್ಷ ಪೋಕ್ಸೋ ಕೇಸ್ ಮಾಡ್ಕೊಂಡಿದ್ದ ಸಂತೋಷು 20 ವರ್ಷ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಅಂತ ಬಂದಿರ್ತಾನೆ. 3 ದಶಕಗಳ ಕಾಲ ಜೈಲಲ್ಲಿರೋದು ಬೋರಿಂಗ್ ಅನ್ಸುತ್ತಲ್ವಾ. ಸೊ ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಜೈಲನ್ನು ಹಾರೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಇವ್ರ ಲಕ್ಕ ಏನೋ, ಜೈಲಲ್ಲೇ ಒಂದು ನಿರ್ಮಾಣ ಹಂತದ ಒಂದು ಕೆಲಸ ಬರುತ್ತೆ. ಒಂದು ಕಟ್ಟಡ ಕಟ್ಟೋದಿರುತ್ತೆ, ಎಲ್ಲರೂ ಅಲ್ಲಿ ಬಂದಿರ್ತಾರೆ, ಏಣಿಗಳಿರುತ್ತೆ, ಮತ್ತು ಈ ಬ್ಲೇಡ್ಗಳು ಇದೆಲ್ಲ ಸಿಗುತ್ತೆ. ಈ ರೀತಿ ಎಸ್ಕೇಪ್ ಪ್ಲ್ಯಾನ್ ಮಾಡೋರು ಈ ಬ್ಲೇಡ್ಗಳನ್ನು ಕಲೆಕ್ಟ್ ಮಾಡ್ಕೋತಾರೆ. ಹಾಗೆ ಏಣಿ ಅಲ್ಲೇ ಇರೋದನ್ನು ಗಮನಿಸಿ ಆ ಬ್ಲೇಡು 3 ಜನ ಕಲೆಕ್ಟ್ ಮಾಡಿಕೊಂಡು ಅವರೇ ಇದ್ದಂತಹ ಬ್ಯಾರಕ್ ನಂಬರ್ 5, ಈ ಬ್ಯಾರಕಲ್ಲೇ ಈ 3 ಜನ, ಬರೀ 3 ಜನ ಇರ್ತಾರೆ ಅಂತೆ. ನೋಡಿ ಎಷ್ಟು ಲಕ್ ಅವ್ರಿಗೆ ವರ್ಕ್ ಆಗಿದೆ ಅಂತ. ಡೈಲಿ ಕಂಬಿನ ಕುಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೆಷ್ಟು ದಿನ ಕುಯ್ದ್ರೇನೋ, ಬಟ್ ಗೊತ್ತಾಗಿರೋದು ಇವತ್ತೇ ಕಂಬಿ ಕುಯ್ದು ಇವ್ರು ಎಸ್ಕೇಪ್ ಆಗಿದ್ದಾರೆ ಅಂತ. ಕಂಬಿ ಕುಯ್ತಾರೆ. ನಂತರ 14ನೇ ತಾರೀಕು ಬೆಳಗ್ಗೆ 3ರಿಂದ 4 ಗಂಟೆಗೆ ಎಸ್ಕೇಪ್ ಆಗೋದಕ್ಕೆ ಫಿಕ್ಸ್ ಮಾಡ್ಕೋತಾರೆ. ಅಂದರೆ ಮುಹೂರ್ತ ಇರ್ತಾರೆ, ಇವತ್ತು ನಾವು ಇಂಥ ಕ್ಷಣಕ್ಕೆ ನಾವು ಕಾಯ್ಕೊಂಡು ಎಸ್ಕೇಪ್ ಆಗಬೇಕು. ಯಾಕೆ 4 ಗಂಟೆನೇ, 3ರಿಂದ 4 ಗಂಟೆನೇ ಅಂದರೆ ಜೈಲಿನ ಸಿಬ್ಬಂದಿಗಳು ರೌಂಡ್ಸ್ ಬರ್ತಾರೆ, ಅದು 3 ಗಂಟೆಗೆ. ರೌಂಡ್ಸಿಗೆ ಬಂದು ಹೋದ್ಮೇಲೆ ಅವರು ಒಂದು ಸ್ವಲ್ಪ ರೆಸ್ಟಿಗೆ ಜಾರ್ತಾರೆ, ಯಾರು ಓಡಾಡಲ್ಲ ಅನ್ನೋದೊಂದು ಪ್ಲ್ಯಾನ್ ಅವ್ರದ್ದು. ಸೊ ಹೀಗೆ ಕಂಬಿಯನ್ನು ಮುರಿತಾರೆ, ಮುರಿದು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆದರೆ ಒಂದು 2-3 ದಿನವೇ ಆಗಿರಬೇಕು ಮುರಿಯೋದು, ಅಂದರೆ ಕಟ್ ಮಾಡೋದಕ್ಕೆ ಶುರು ಮಾಡಿ. ಯಾರ ಗಮನಕ್ಕೂ ಬಂದಿಲ್ಲ, ಯಾವ ಸಿಬ್ಬಂದಿಗೂ ಗಮನಕ್ಕೆ ಬಂದಿಲ್ಲ, ಡೌಟು ಸಹ ಬಂದಿಲ್ಲ. ಯಾಕೆಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಇವರು ಕಟ್ ಮಾಡ್ಬೇಕಾರೆ ಆ ಕನ್ಸ್ಟ್ರಕ್ಷನ್ ಸೌಂಡ್ಗೂ ಇವ್ರಿಗೂ ಅದು ಮ್ಯಾಚ್ ಮಾಡ್ತಾ ಹೋಗ್ತಾರೆ. ಪಕ್ಕದಲ್ಲೇ, ಇವರ ಬ್ಯಾರಕ್ ಪಕ್ಕದಲ್ಲೇ ಆ ನಿರ್ಮಾಣ ನಡೀತಾ ಇರುತ್ತೆ. ಸೊ ಹೀಗೆ ಕಟ್ ಮಾಡಿಕೊಂಡು ಎಸ್ಕೇಪ್ ಆಗೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು, ಕಾಂಪೌಂಡ್ 25 ಅಡಿ ಎತ್ತರ ಇದೆ, ಅದನ್ನು ಹೇಗೆ ಜಂಪ್ ಮಾಡೋದು, ಅದಕ್ಕೂ ಅವ್ರ ಹತ್ರ ಪ್ಲ್ಯಾನ್ ಇತ್ತು. ಅವರಿಗೆ ಕೊಟ್ಟಂತಹ ಬೆಡ್ಶೀಟು ಜೊತೆಗೆ ಅವರೇ ಯೂಸ್ ಮಾಡ್ತಾ ಇದ್ದಂತಹ ಬಟ್ಟೆಗಳು, ಅಂದರೆ ಶರ್ಟು, ಪ್ಯಾಂಟು, ಇದನ್ನೆಲ್ಲ ಬಳಸ್ಕೊಂಡು ಒಂದು ಲೆಂತಿಯಾಗಿ ಒಂದು ಹಗ್ಗ ಥರ ಮಾಡ್ಕೊತಾರೆ. ಮಾಡಿಕೊಂಡು 14ನೇ ತಾರೀಕು ಬೆಳಗ್ಗೆ 3:30ಗೆ ಪ್ಲ್ಯಾನ್ ಮಾಡ್ತಾರೆ. ಅಂದ್ಕೊಂಡಂತೆ ಸಿಬ್ಬಂದಿ ಬಂದು ಒಂದು ರೌಂಡ್ ಹಾಕಿ ಒಳಗಡೆ ಹೋಗ್ತಾರೆ. ಆವಾಗ ಇವರು ಕಂಬಿ ಏನಿದೆ ಕಟ್ ಮಾಡಿರೋದು ಅದನ್ನು ಬೆಂಡ್ ಮಾಡಿ ಒಳಗಡೆ ನುಸುಳ್ತಾರೆ. ಈ ಫೋಟೋ ಇದೆ ನೋಡಿ, ಇದು ಒರಿಜಿನಲ್ ಫೋಟೋ. ಅವರು ಎಸ್ಕೇಪ್ ಆದಮೇಲೆ ಈ ರೀತಿ ಆ ಕಂಬಿ ಇದಾಗಿತ್ತು. ಇಲ್ಲಿಂದ ಎಸ್ಕೇಪ್ ಆದಮೇಲೆ ಇಲ್ಲಿಂದ ಕಾಂಪೌಂಡ್ ಹತ್ರಕ್ಕೆ ಬರ್ತಾರೆ. ಸಿಬ್ಬಂದಿಗಳೆಲ್ಲ ರೆಸ್ಟಲ್ಲಿ ಇರ್ತಾರೆ, ಅಷ್ಟು ಗಮನ ಕೊಡಲ್ಲ, ಎಲ್ಲ ಬ್ಯಾರಕಲ್ಲಿ ಮಲಗಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಬಂದಿದ್ದಾರೆ, ಕಾಂಪೌಂಡ್ ಹತ್ರ ಬಂದಿದ್ದಾರೆ. ಅಲ್ಲೊಂದು ಏಣಿ ಸಿಕ್ಕಿದೆ. ಈ ಏಣಿ ಇದೆ ನೋಡಿ, ಇದೇ ಏಣಿ ಹತ್ಕೊಂಡು ಅರ್ಧ ಕಾಂಪೌಂಡ್ ಹತ್ತುತ್ತಾರೆ. ಇನ್ನು ಅರ್ಧಕ್ಕೆ ಏನು ಮಾಡ್ತಾರೆ ಗೊತ್ತಾ? ಈ ಫೋಟೋ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಬಟ್ಟೆಯ ರೀತಿಯ ಒಂದು ಹಗ್ಗದ ರೀತಿ ಮಾಡಿಕೊಂಡು ಹಾಕಿ ಮೇಲೆ ಬರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲೇನು ನಮಗೆ ಡೌಟ್ ಬರೋದು, ಇಲ್ಲಿ ತಂತಿಗಳಿದೆ ನೋಡಿ, ಇದಕ್ಕೆ ವಿದ್ಯುತ್ ತರಿಸಲಾಗಿರುತ್ತೆ. ಆದರೆ ಇವರ ಲಕ್ಕು ಮತ್ತೆ ಪ್ಲೇ ಆಗುತ್ತೆ. ಅಲ್ಲಿ ಆ ವಿದ್ಯುತ್ ಅವತ್ತು ಅಲ್ಲಿ ಆ ಕನೆಕ್ಷನ್ನ ಕಟ್ ಮಾಡಲಾಗಿರುತ್ತೆ. ಯಾರು ಕಟ್ ಮಾಡಿದ್ರು, ಯಾಕೆ ಕಟ್ ಆಯಿತು, ಅದೇ ಇವಾಗ ತನಿಖೆಯಿಂದ ಬರಬೇಕಾಗಿರೋದು. ಇದು ಒಂದು ಅನುಮಾನ. ಈ ಜೈಲಲ್ಲಿ ಏನಾದರೂ ಸಿಬ್ಬಂದಿಗಳು ಸಾಥ್ ಕೊಟ್ರ ಅನ್ನೋದಕ್ಕೆ ಒಂದು ಅನುಮಾನ ಕಾಣುತ್ತೆ. ತನಿಖೆಯಿಂದ ಅದು ಹೊರಗೆ ಬರಲಿ. ಆದರೆ ಈ ತಂತಿಯನ್ನು ಹಾರ್ಕೊಂಡು ಅವರು ಹೊರಗೆ ಬರ್ತಾರೆ. ಹೊರಗೆ ಬಂದಮೇಲೆ ಎಸ್ಕೇಪ್ ಆಗ್ತಾರೆ. ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಎದ್ದು ನೋಡ್ತಾರೆ ಪೊಲೀಸರು, ಈ 3 ಜನ ಇಲ್ಲ. ಫುಲ್ ಶಾಕು. ಕಮಿಷನರ್ಗೆ ಗೊತ್ತಾಗುತ್ತೆ. ಕಮಿಷನರ್ ಅವ್ರು ರೌಂಡ್ಸಿಗೆ ಬರ್ತಾರೆ, ಅವರು ನೋಡ್ತಾರೆ, ಕೇಸ್ ದಾಖಲಾಗುತ್ತೆ. ಸರ್ಚಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ.
ಹೀಗೆ ಕೇಸ್ ದಾಖಲಿಸ್ಕೊಂಡು ತನಿಖೆಯನ್ನು ಆರಂಭಿಸ್ತಾರೆ. ಫಸ್ಟು CCTV ದೃಶ್ಯಗಳನ್ನು ತೆಗಿತಾರೆ. ಈ CCTV ದೃಶ್ಯಗಳಲ್ಲಿ ನೀವು ನೋಡ್ಬೋದು, ಇಲ್ಲಿ ಇದೇ ಆ CCTV, ಒಂದು ಜೈಲಿಂದು, ಇನ್ನೊಂದು ಜೈಲಿನ ಎದುರು ಭಾಗದಲ್ಲಿರೋ ಒಂದು ಅಂಗಡಿಯ CCTV ಕ್ಯಾಮ್ರಾದ ದೃಶ್ಯಾವಳಿಗಳಿವು. ಇಲ್ಲಿ ನೋಡ್ಬೋದು, ಇಲ್ಲಿ ಇಬ್ರು ಹೋಗ್ತಾ ಇದಾರೆ ನೋಡಿ. ಈ ಸೀನಲ್ಲಿರೋದು ಒಬ್ಬ ಸಂತೋಷು, ಇನ್ನೊಬ್ಬ ಸಾಗರು. ಇನ್ನೊಂದು ಕಡೆ ಕಾಂಪೌಂಡ್ ಹತ್ರ ಈ ಗದ್ದೆ ಕಡೆ ಓಡೋಗ್ತಾನಲ್ಲ ಇವನು ಮಸ್ತಾನು ಮತ್ತೊಂದು ದಿಕ್ಕಿಗೆ ಎಸ್ಕೇಪ್ ಆಗ್ತಾನೆ. ಪೊಲೀಸರು ಇದೇ ವಿಜುವಲ್ಸ್ನ ಇಟ್ಕೊಂಡು ತನಿಖೆಯನ್ನು ಶುರು ಮಾಡ್ತಾರೆ. ಇವರ ಹಿನ್ನೆಲೆಯನ್ನು ಕೆದಕ್ತಾರೆ. ಅವಾಗ ಗೊತ್ತಾಗುತ್ತೆ ಇವರೆಲ್ಲ ಬೀದರ್ನವರು ಅಂತ. ಸೊ ಬೀದರ್ ಪೊಲೀಸರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಅವರ ಸಹಾಯ ಪಡ್ಕೊಳ್ತಾರೆ. ಈ ಟೈಮಲ್ಲಿ ಸಂತೋಷ್ ಮತ್ತು ಸಾಗರ್ ಬಸ್ ಹತ್ಕೊಂಡು ಬೀದರ್ ಕಡೆ ಹೋಗ್ತಾ ಇರೋ ಇನ್ಫಾರ್ಮೇಷನ್ ಸಿಗುತ್ತೆ. ಬೀದರ್ಗೆ ಮೊದಲೇ ಹೇಳಿದಾಗೆ ಬೀದರ್ ಪೊಲೀಸರು ಅವರು ಬಸ್ ಹತ್ಕೊಂಡು ಹೋಗ್ತಾ ಇರೋ ಬಸ್ ನಂಬರ್ನ ಕ್ಯಾಚ್ ಮಾಡಿಕೊಂಡು ಆ ಬಸ್ನ ಹಿಡಿತಾರೆ. ಫಾರ್ ದ ಸರ್ಪ್ರೈಸ್ ಅವ್ರಿಗೆ ಸಂತೋಷ್ ಸಿಗ್ತಾನೆ. ಕೆಲವೇ ಗಂಟೆಗಳು ಅವ್ರು ಎಸ್ಕೇಪ್ ಆಗಿ ಕೆಲವೇ ಗಂಟೆಗಳಲ್ಲಿ ಸಂತೋಷ್ ಸಿಗಾಕೋತಾನೆ. ಆದರೆ ಸಾಗರ್ ಎಸ್ಕೇಪ್ ಜಸ್ಟ್ ಮಿಸ್ ಆಗಿಬಿಡ್ತಾನೆ. ಸಾಗರ್ ಯಾಕೆ ಗೊತ್ತಾ, ಅವ್ನು ಹಿಂದೆನೇ ಒಂದು 5-6 ಕಿಲೋಮೀಟ್ರ್ ಹಿಂದೆನೇ ಬಸ್ಸಿಂದ ಇಳಿದ್ಬಿಟ್ಟಿರ್ತಾನೆ. ಸಾಗರ್ ಅಷ್ಟೇ ಅಲ್ಲ, ಇಳಿದ್ಬಿಟ್ಟು ಅವ್ರ ಮನೆಯವ್ರಿಗೆ ಫೋನ್ ಮಾಡಿದ್ದಾನೆ. ಈ ಎಲ್ಲ ಇನ್ಫಾರ್ಮೇಷನ್ನು ಪೊಲೀಸರಿಗೆ ಸಿಗುತ್ತೆ. ಆದರೆ ಸಂತೋಷನ ಹಿಡಿದ್ಬಿಟ್ಟು ಕರ್ಕೊಂಬರ್ತಾ ಇರ್ತಾರೆ. ಈ ಟೈಮಲ್ಲಿ ಅವನು ಪೊಲೀಸರ ಮೇಲೇ ಹಲ್ಲೆ ಮಾಡೋದಕ್ಕೆ ಹೋಗ್ತಾನೆ. ಯಾಕೆಂದರೆ ಈಗ ತಾನೇ ಬಂದಿದ್ದಾನೆ ಎಸ್ಕೇಪ್ ಆಗಿ, ಮತ್ತೆ ಜೈಲ್ಗೆ ಹೋಗ್ಬೇಕು ಅಂದ್ರೆ ಅವ್ನಿಗೂ ಕಷ್ಟ ಅಲ್ವಾ. ಆದರೆ ಎಸ್ಕೇಪ್ ಆಗೋಕೆ ನೋಡ್ತಾನೆ. ಆದರೆ ಅವ್ನ ಕಾಲಿಗೆ ಗುಂಡು ಹೊಡೆದು ವಶಕ್ಕೆ ತೊಗೊಂಡಿದ್ದಾರೆ. ಆದರೆ ಈ ಮಸ್ತಾನ್ ಸದ್ಯ ಇನ್ಫಾರ್ಮೇಷನ್ ಪ್ರಕಾರ ಅವನು ಬಾಂಬೆ ಅಂದರೆ ಮುಂಬೈ ಕಡೆ, ಮಹಾರಾಷ್ಟ್ರದ ಕಡೆ ಹೋಗಿದ್ದಾನೆ ಅನ್ನೋ ಮಾಹಿತಿ ಇದೆ. ಸಾಗರ್ ಸಹ ಬೀದರ್ ಸುತ್ತಮುತ್ತ ಇದ್ದಾನೆ ಅಂತ ಹೇಳಿ ಈಗಾಗಲೇ ಬೀದರ್ ಸುತ್ತ ಎಲ್ಲ ರಸ್ತೆಗಳಿಗೂ ನಾಕಾಬಂದಿ ಹಾಕಲಾಗಿದೆ. ಸಾಗರ್ನ ಹುಡುಕಾಟ ಅಷ್ಟೇ ಅಲ್ಲ, ಡ್ರೋನನ್ನು ಬಳಸಿ ಅವನ್ನ ಹುಡುಕಾಡ್ತಾ ಇದ್ದಾರೆ. ಸೊ ಎಸ್ಕೇಪ್ ಆಗಿದ್ದಾರೆ, ಒಬ್ಬ ಸಿಕ್ಕಿದ್ದಾನೆ, ಇನ್ನು ಇಬ್ಬರು ಸಿಗಬೇಕು, ಸದ್ಯದಲ್ಲೇ ಸಿಗ್ತಾರೆ. ಈ ಮೂವರ ಎಸ್ಕೇಪ್ ಪ್ಲಾನ್ ನಿಜಕ್ಕೂ ಮೆಚ್ಚಬೇಕು. ಯಾವುದೇ ಸಿನಿಮಾ ಕಥೆಗೂ ಕಮ್ಮಿ ಇಲ್ಲ. ಸೇಮ್ ಮಿಂಚಿನ ಓಟನೇ ನೀವು ನೋಡ್ಬೋದು. ಅಲ್ಲೊಬ್ಳ ಇದನ್ನು ಕಂಬಿನ ಕುಯ್ತಾರೆ, ಒಂದಿನ ಪ್ಲ್ಯಾನ್ ಮಾಡಿ ಎತ್ತಿ ಹೋಗ್ತಾರೆ, ಕಾಂಪೌಂಡ್ ಆಡ್ತಾರೆ. ಈ ಟೈಮ್ನಲ್ಲಿ ನಮ್ಮ ಲೋಕನಾಥ್ ಅವರು ಸಾಯ್ತಾರೆ, ಆ ಪಾರ್ಟ್ ಮಾಡಿದವ್ರು ಸಾಯ್ತಾರೆ. ಇನ್ನಿಬ್ಬರು ಎಸ್ಕೇಪ್ ಆಗ್ತಾರೆ. ಅಲ್ಲಿ ಎಸ್ಕೇಪ್ ಆದವ್ರಿಗೆ ಗುಂಡಾರಿಸ್ತಾರೆ ಪೊಲೀಸರು. ಸೇಮ್ ಮಿಂಚಿನ ಓಟ ರೀತಿಯಲ್ಲೇ ಈ ಸ್ಟೋರೀಸ್ ಆಗುತ್ತೆ. ಅಲ್ಲಿ ಇಲ್ಲೊಂದಷ್ಟು ಅನುಮಾನಗಳು ಕಾಣುತ್ತೆ. ಏನು ಅಂದರೆ ಇವ್ರಿಗೆ ಬ್ಲೇಡ್ ಎಲ್ಲಿಂದ ಸಿಕ್ತು? ಬ್ಲೇಡ್ ಅದೇ ಹೇಳ್ದಾಗೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅಲ್ಲಿಂದ ಸಿಕ್ಕಿರ್ಬೋದು. ಬಟ್ 3-4 ಬ್ಲೇಡ್ಗಳು ಆ ರೀತಿ. ಇನ್ನೊಂದೇನೆಂದರೆ ಏಣಿ. ಏಕೆಂದರೆ ಒಂದು ಜೈಲಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದರೆ ಎಷ್ಟು ಹುಷಾರಾಗಿರ್ಬೇಕಲ್ವ. ಆದರೆ ಆ ಏಣಿನಲ್ಲೇ ಬಿಟ್ಟು ಒಂದು ಕಾಂಪೌಂಡ್ ಆರೋದಕ್ಕೆ ಸಹಾಯ ಆಗುತ್ತೆ ಅಂದರೆ ಅಲ್ಲಿನ ಸಿಬ್ಬಂದಿಗಳ ಕಾರ್ಯವೈಖರಿ ಬಗ್ಗೆನೂ ಅನುಮಾನ ಮೂಡುತ್ತೆ. ಅಷ್ಟೇ ಅಲ್ಲ, ನಾವಾಗಲೇ ಹೇಳ್ದಂಗೆ ಕಾಂಪೌಂಡ್ ಆರ್ಬೇಕಾದ್ರೆ ಅಲ್ಲಿ ವಿದ್ಯುತ್ ತಂತಿ ಇದೆ, ಅದು ಆಫ್ ಆಗಿತ್ತು. ಹೇಗೆ ಆಫ್ ಆಗೋದಕ್ಕೆ ಸಾಧ್ಯ ಒಂದು ಜೈಲಿನ ಕಾಂಪೌಂಡಿನ ವಿದ್ಯುತ್ ತಂತಿ? ಇನ್ನೊಂದು ಮಾಹಿತಿ ಪ್ರಕಾರ ಇಲ್ಲಿ ಸಿಬ್ಬಂದಿಗಳು ಶಾಮೀಲಾಗಿರಬಹುದಾ ಅನ್ನೋ ಅನುಮಾನಗಳು ಕಾಡ್ತಾ ಇದೆ. ಅಷ್ಟೇ ಅಲ್ಲ, ನಾವು ಅಲ್ಲಿ ವಿಚಾರಿಸಿದಾಗ ಇಲ್ಲ ಒಂದು 2-3 ದಿನದಿಂದ ಅದು ಕೆಟ್ಟಿತ್ತು ಅಂತಲೂ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ನೋಡೋಣ, ತನಿಖೆಯಲ್ಲಿ ಇದೆಲ್ಲವೂ ಹೊರಗೆ ಬರುತ್ತೆ. ಒಂದಷ್ಟು ಅನುಮಾನಗಳಿದೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಇದರಲ್ಲಿ ಪಾತ್ರದಲ್ಲಿ ಅನ್ನೋದು ತನಿಖೆ ಆದಮೇಲೆ ಪೊಲೀಸರು ಹೇಳ್ತಾರಲ್ಲ, ಆಗ ಮತ್ತೊಂದು ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಹೇಗಿತ್ತು ಈ ಮಿಂಚಿನ ಓಟ ಸ್ಟೈಲ್ನ ಎಸ್ಕೇಪ್ ಪ್ಲ್ಯಾನ್? ಒಂದು ಗ್ರೇಟ್ ಎಸ್ಕೇಪ್ ಅಂತಲೇ ಹೇಳ್ಬೋದು. ನೀವು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ಗೆ. ಕಮೆಂಟ್ ಮಾಡಿ ಹೇಗಿತ್ತು ಈ ಸ್ಟೋರಿ. ಹಾಗೆಯೇ ನೆಕ್ಸ್ಟ್ ಮತ್ತೊಂದು ಕ್ರೈಮ್ ಕಥೆಯೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, ಥ್ಯಾಂಕ್ ಯು ವೆರಿ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.